ಸರ್ವೇಶ್ವರನ ಮುಂದೆ ನಿಲ್ಲಬಲ್ಲ ಜ್ಞಾನವಿಲ್ಲ, ವಿವೇಚನೆ ಇಲ್ಲ, ಆಲೋಚನೆ ಇಲ್ಲ. ಜ್ಞಾನೋಕ್ತಿಗಳು 21:30. ದೇವರ ಶಕ್ತಿ ಮತ್ತು ಜ್ಞಾನವು ಅನಂತವಾದದ್ದು. ಆತನ ಯೋಚನೆಗಳನ್ನು ಮಾನವ ಜ್ಞಾನದಿಂದ, ಶಕ್ತಿಯಿಂದ ವಿರೂಪಗೊಳಿಸಲು ಸಾಧ್ಯವಿಲ್ಲ. ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗುವ ಯಾವುದೇ ಪ್ರಯತ್ನವು ಅಂತಿಮವಾಗಿ ನಿಷ್ಪರಿಣಾಮಕಾರಿಯಾಗಿರುತ್ತದೆ. ದೈವಿಕ ಸಾರ್ವಭೌಮತ್ವವು ಸರ್ವೋಚ್ಚವಾಗಿದೆ. ದೈವಿ ಚಿತ್ತಕ್ಕೆ ವಿರುದ್ಧವಾದ ಎಲ್ಲ ಮಾನವೀಯ ಯೋಜನೆಗಳು ವಿಫಲಗೊಳ್ಳುವುದು ಖಚಿತ. ಎಲ್ಲ ಯೋಜನೆಗಳಲ್ಲೂ ಮಾನವ ಪ್ರಯತ್ನ, ಶ್ರಮ, ಸಿದ್ಧತೆ ಅಗತ್ಯವಾಗಿದ್ದರೂ ಅಂತಿಮ ಫಲಿತಾಂಶವು ದೇವರ ಮೇಲೆ ಅವಲಂಬಿತವಾಗಿದೆ. ಆದ್ದರಿಂದ ಮಾನವೀಯ ಸೀಮಿತ ಜ್ಞಾನವ ಅರಿತು ದೈವಿ ಚಿತ್ತಕ್ಕೆ ಮಣಿದು ನಡೆದರೆ ಒಳಿತಲ್ಲವೇ?